ಹಾಯ್ ಗುರು, ನಮಸ್ಕಾರ. ನಾನು ವಿಜಯ್ ವಿನ್ಝೂಮ್. ನನ್ನ ಮೊದಲನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಒಂದೇ ಒಂದು ವಾರದಲ್ಲಿ ಸಖತ್ತಾಗಿ ಹ್ಯಾಂಡ್ಸಮ್ ಆಗಿ ಹೇಗೆ ಕಾಣೋದು ಅಂತ ಅದನ್ನ ನೋಡೋಣ ಬನ್ನಿ ಗುರು. ನೀವೇನಾದ್ರೂ ಕರಣಿ ಮುಂದೆ ನಿಂತ್ಕೊಂಡ್ರೆ ಫುಲ್ ಡಲ್ ಆಗಿ ಕಾಣೋದು, ಖರಾಬ್ ಆಗಿ ಕಾಣ್ತಾ ಇದ್ದೀರಾ ಅಂತ ನಿಮ್ಗನ್ನಿಸ್ಬೋದು. ಇನ್ಮೇಲೆ ಚಿಂತೆ ಬೇಡವೇ ಬೇಡ. ಒಂದೇ ಒಂದು ವಾರದಲ್ಲಿ ನಿಮ್ಮ ಟೋಟಲ್ ಆಗಿ ಲುಕ್ ನ ಚೇಂಜ್ ಮಾಡೋದಕ್ಕೆ ನಾನ್ ಬಂದಿದ್ದೀನಿ. ಹೌದು ಗುರು, ನಾನು ಹೇಳುವ ಈ 5 ಟಿಪ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಒಂದೇ ಒಂದು ವಾರದಲ್ಲಿ ಸಖತ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣ್ತಾರ. ಏನಪ್ಪಾ ಆ 5 ಟಿಪ್ಸ್ ಗಳು ಅಂತ ನೋಡೋದಾದ್ರೆ, ಮೊದಲನೇ ಟಿಪ್ಪು, ಮನುಷ್ಯ ಹ್ಯಾಂಡ್ಸಮ್ ಆಗಿ ಅಟ್ರಾಕ್ಟ್ ಆಗಿ ಕಾಣಬೇಕು ಅಂತಂದ್ರೆ ತಲೆ ಕೂದಲು ಮತ್ತು ಬಿಯರ್ಡು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಲೆ ಕೂದಲನ್ನ ನೀಟಾಗಿ ಇಟ್ಕೋಬೇಕು ಅಂತಂದ್ರೆ ತಿಂಗಳಲ್ಲಿ 2 ಸಲ ನೀವು ಕಟಿಂಗ್ ನ ಮಾಡಿಸ್ಕೊಳ್ಳಿ. ಬೆಸ್ಟ್ ಅಂತ ಹೇಳೋದಾದ್ರೆ, ನಿಮ್ಮ ಫೇಸ್ ಶೇಪ್ಗೆ ಯಾವ ಕಟ್ಟಿಂಗ್ ಹೇರ್ ಸ್ಟೈಲ್ ಸೂಪರ್ ಆಗಿ ಕಾಣುತ್ತೆ ಅಂತ ನಿಮ್ಗನ್ಸುತ್ತೋ ಅದನ್ನ ಮಾತ್ರ ಫಾಲೋ ಮಾಡಿ. ಇದರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ. ಇದ್ರ ಜೊತೆಗೆ ಬಿಯರ್ಡ್ ಅನ್ನ ನಿಮ್ಗೆ ನಿಮ್ಮ ಫೇಸ್ ಶೇಪ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನ ಮಾತ್ರ ಯೂಸ್ ಮಾಡಿ. ಇದು ನನ್ನ ಮೊದಲನೇ ಟಿಪ್ಪು. ಇಲ್ಲಿ ನಾವು ನೋಡ್ಬೇಕಾಗಿರೋದಂದ್ರೆ ಎರಡನೇ ಟಿಪ್ಪು, ಸ್ಕಿನ್. ನೀವು ಬೆಳ್ಳಗಿದ್ರು, ಕಪ್ಪಗಿದ್ರು, ಕೆಂಪಗಿದ್ರು ಅನ್ನೋದು ಮ್ಯಾಟರ್ ಆಗಲ್ಲ. ಇಲ್ಲಿ ಮ್ಯಾಟರ್ ಆಗೋದು ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಇದೆನಾ, ಕಲೆ ಇದೆನಾ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕಪ್ಪಾಗಿದ್ರು ಯೋಚನೆ ಮಾಡಬೇಡಿ, ಬೆಳ್ಳಗಿದ್ರು ಯೋಚನೆ ಮಾಡಬೇಡಿ. ಮುಖದ ಮೇಲೆ ಯಾವುದೇ ರೀತಿಯಾಗಿ ಪಿಂಪಲ್ಸ್ ಬರ್ದಿರೋದಕ್ಕೆ ಟ್ರೈ ಮಾಡಿ. ಸೊ ಅದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ, ರಾತ್ರಿ ಮಲಗಬೇಕಾದ್ರೆ ಅಲೋವೆರಾ ಜೆಲ್ ಅನ್ನಾದ್ರೂ ಅಪ್ಲೈ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಬೆಸ್ಟ್ ಟಿಪ್ ಅಂತ ಹೇಳೋದಾದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಐಸ್ ಕ್ಯೂಬ್ ಗಳನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಇದನ್ನೇ ಮಾಡ್ತಾರೆ. ಸೊ ಇದು ನನ್ನ ಎರಡನೇ ಟಿಪ್ಪು. ಇನ್ನ ಮೂರನೇ ಟಿಪ್ ನಾನು ನೋಡೋದಾದ್ರೆ, ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೋದು ಇಲ್ಲಿ ಮ್ಯಾಟರ್ ಆಗಲ್ಲ. ಇಲ್ಲಿ ಮ್ಯಾಟರ್ ಆಗೋದು ಸರಿಯಾಗಿರೋ ಶರ್ಟು, ಟಿ ಶರ್ಟು, ಪ್ಯಾಂಟ್ ಗಳನ್ನ ಒಳ್ಳೆ ಫಿಟ್ ಆಗಿ ಹಾಕೋಬೇಕು. ಮತ್ತೆ ಫಿಟ್ ಆಗಿ ಹಾಕೋಬೇಕು ಅಂದ್ರೆ ಚಪ್ರಿ ತರ ಕಾಣೋದಲ್ಲ ಗುರು. ನಿಮ್ಗೆ ನಿನ್ನ ಹೈಟ್ ಗೆ ತಕ್ಕಂತೆ ಒಳ್ಳೆ ಫಿಟ್ ಆಗಿರೋ ಮತ್ತು ಕ್ಲಾಸ್ ಆಗಿ ಕಾಣುವಂತಹ ಬಟ್ಟೆನ ಹಾಕೋಬೇಕು. ಇದು ನನ್ನ ಮೂರನೇ ಟಿಪ್. ಕೊನೆ ಟಿಪ್ ಅನ್ನ ಹೇಳ್ತೀನಿ. ಏನ್ ಗುರು, ಆಗ್ಲಿಂದ ವಿಡಿಯೋನ ನೋಡ್ತಾನೆ ಇದೆಯಾ, ಆದ್ರೆ ಲೈಕು ಕಮೆಂಟು ಏನು ಕೂಡ ಮಾಡಿಲ್ಲ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡು. ಈಗ ಹೇಳ್ತೀನಿ ಕೇಳು. ಕೊನೆ ಟಿಪ್ಪು ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಏನಪ್ಪಾ ಕೊನೆ ಟಿಪ್ಪು ಅಂತಂದ್ರೆ, ಈ ಫಸ್ಟ್ 1, 2, 3, 4 ಏನ್ ಟಿಪ್ಸ್ ಗಳಿದಾವೆ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಇದು ತುಂಬಾನೇ ಮುಖ್ಯ ಕಾರಣವಾಗುತ್ತೆ. 7 ರಿಂದ 8 ಗಂಟೆ ಮನುಷ್ಯ ಕನಿಷ್ಠವಾಗಿ ನಿದ್ದೆ ಮಾಡಬೇಕು. ಇದ್ರ ಜೊತೆಗೆ ನೀವು ಹೊರಗಡೆ ಜಂಕ್ ಫುಡ್ ಗಳನ್ನ ಏನೇನೆಲ್ಲ ತಿಂತೀರಾ, ಮೊದಲು ಇದನ್ನ ಅವಾಯ್ಡ್ ಮಾಡಬೇಕು. ಅದಾದ ನಂತರ ಡೈಲಿ ನೀವು ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಂತ ಬಂದ್ರೆ ನೀವು ಆಟೋಮೆಟಿಕ್ ಆಗಿ ಗ್ಲೋ ಆಗಿ ಕಾಣ್ತೀರಾ. ಬಾಡಿ ಫಿಟ್ ಆಗಿ ಕಾಣುತ್ತೆ, ಮೈಂಡು ಕೂಡ ರಿಫ್ರೆಶ್ ಆಗಿ ಇರುತ್ತೆ. ನೋಡಿದ್ರಲ್ಲ ಗುರುಗಳೇ, ಈ 5 ಟಿಪ್ಸ್ ಗಳನ್ನ ಬಿಡದೆ ಫಾಲೋ ಮಾಡ್ಬಿಡಿ. ಈ 5 ಟಿಪ್ಸ್ ಇಂದ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ, ನಿಮ್ಮ ಲುಕ್ ಚೇಂಜ್ ಆಗುತ್ತೆ. ನೋಡೋರ್ಗೆಲ್ಲ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ಚೇಂಜ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕಾನ್ಫಿಡೆಂಟ್ ಆಗಿರಿ, ಸ್ಟೈಲ್ ಆಗಿರಿ.